ಆಪರೇಟರ್ ಹಾಗೂ ಮಾಲೀಕರ ಸಂಘದ ವತಿಯಿಂದ ಪ್ರತಿ ವರ್ಷವೂ ಕೇಬಲ್ ಡೇಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಅದರಂತೆ ನಮ್ಮ ಸಂಘವು 22 ವರ್ಷ ತುಂಬಿ 23ನೇ ವರ್ಷಕ್ಕೆ ಕಾಲಿಟ್ಟಿದೆ. ಎಲ್ಲ ಆಪರೇಟರ್ಗಳು ಒಗ್ಗೂಡಿ ಸಂಘವನ್ನು ಇಲ್ಲಿವರೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ನಮಗೆ ಕೇಬಲ್ ಡೇ ವಿಚಾರವಾಗಿ ಕೆಲವು ವರ್ಷಗಳ ಹಿಂದೆ ಮಾತ್ರ ಗೊತ್ತಾಯಿತು, ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ. ಅವಾಗಿಂದ ಇವತ್ತಿನವರೆಗೂ ಕೇಬಲ್ ಡೇಯನ್ನು ಪ್ರತಿ ವರ್ಷವೂ ಎಲ್ಲ ಆಪರೇಟರ್ಗಳು ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇದೇ ರೀತಿ ಎಲ್ಲ ಆಪರೇಟರ್ಗಳು ವರ್ಷ ಪ್ರತಿ ವರ್ಷವೂ ಸೇರಿ ಕೇಬಲ್ ಡೇನ ಆಚರಣೆ ಮಾಡಿಕೊಂಡು ಸಂಘವನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಸಂಘವನ್ನು ಉಳಿಸ್ಕೋಬೇಕು. ಸಂಘದಲ್ಲಿ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಿಗೆ ಗೌರವ ಕೊಟ್ಟು ನಡ್ಕೊಂಡು ಹೋಗಬೇಕು ಅಂತ ಈ ಮೂಲಕ ಸಂಘದ ಕಾರ್ಯದರ್ಶಿಯಾದ ಮೂರ್ತಿಯವರು ಕೇಳಿಕೊಂಡಿರುತ್ತೇವೆ. ನನ್ನ ಆತ್ಮೀಯ ಎಲ್ಲ ಕೇಬಲ್ ಆಪರೇಟರ್ಗಳಿಗೆ, ಹುಣಸೂರಿನ ತಾಲೂಕಿನ ಎಲ್ಲ ಕೇಬಲ್ ಆಪರೇಟರ್ಗಳಿಗೆ ಕೇಬಲ್ ಡೇಯ ವಿಶೇಷವಾದಂಥ ಒಂದು ಹುಟ್ಟುಹಬ್ಬವನ್ನು ನಾವು ಕಳೆದ 7 ವರ್ಷಗಳಿಂದ ಸಹ ಆಚರಿಸ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ನಮ್ಮ ಹುಣಸೂರು ತಾಲೂಕಿನ ಎಲ್ಲ ಕೇಬಲ್ ಆಪರೇಟರ್ಗಳಿಗೆ ಈ ಮೂಲಕ ಕೇಬಲ್ ಡೇಯ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಹುಣಸೂರು ತಾಲೂಕು ಭುವನೇಶ್ವರಿ ಕೇಬಲ್ ಆಪರೇಟರ್ಗಳ ಮಾಲೀಕರು ಮತ್ತು ಆಪರೇಟರ್ಗಳ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಸರಳವಾಗಿ ಹಾಗೂ ತುಂಬ ವಿಶೇಷ ರೀತಿಯಲ್ಲಿ ಇವತ್ತು ಕೇಬಲ್ ಡೇಯನ್ನು ಸಂಘದ ವತಿಯಿಂದ ಆಚರಣೆಯನ್ನು ನಾವೆಲ್ಲ ಆಪರೇಟರ್ಗಳು ಸೇರಿ ಹಿರಿಯರಾದಂಥ ಕೃಷ್ಣೇಗೌಡರು, ಅಯ್ಯೂಬ್ ಅವರು, ಜಗದೀಶ್ ಅವರು, ನಾಗಣ್ಣವರು ಹಾಗೆ ಹಲವಾರು ಸೇರ್ತಕ್ಕಂಥ ನಮ್ಮ ಕಾರ್ಯದರ್ಶಿ ಮೂರ್ತಿಯವರ ನೇತೃತ್ವದಲ್ಲಿ ಇವತ್ತು ಕೇಬಲ್ ಡೇಯನ್ನು ಆಚರಿಸ್ತಾ ಇದ್ದೇವೆ. ಕಾರಣ ಆದರೂ ಅಷ್ಟೇ, ನಾವೆಲ್ಲ ಸಹ ಕೇಬಲ್ ಆಪರೇಟರ್ಗಳು ಒಂದು ಒಗ್ಗಟ್ಟನ್ನು, ಸಮನ್ವಯತೆಯನ್ನು ಕಾಪಾಡಿಕೊಳ್ಳೋ ಒಂದು ಉದ್ದೇಶದಿಂದ ನಾವು ಈ ಥರ ಒಂದು ಸಮಾರಂಭಗಳಲ್ಲಿ ಅಥವಾ ಕೇಬಲ್ ಡೇಗಳಲ್ಲಿ ಮತ್ತು ಇನ್ನಿತರ ಇದರಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸೇರುವಂಥ ವಿಚಾರ ಅಂತಂದರೆ ಸಂಘಟನೆ ಆಗಬೇಕು ಅನ್ನೋ ಉದ್ದೇಶ. ನಮ್ಮ ಮೇಲೆ ಹಲವಾರು ರೀತಿಯಾದಂತಹ ಟೆಕ್ನಾಲಜಿಗಳು ನಮ್ಮ ಆಪರೇಟರ್ಗಳ ಮೇಲೆ ಬರ್ತಾ ಇದ್ರು ಸಹ ಈ ಕೇಬಲನ್ನು ಉಳಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಮ್ಮ ಆಪರೇಟರ್ಗಳು ತನ್ನದೇ ಆದಂಥ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಗ್ರಾಹಕರ ಜೊತೆ ತುಂಬ ಒಡನಾಟವನ್ನು ಇಟ್ಕೊಂಡು ಈ ಕೇಬಲನ್ನು ಉದ್ಯಮವನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಎಲ್ಲರಿಗೂ ಸಹ ನನ್ನ ಮೊಟ್ಟ ಮೊದಲ ಬಾರಿಗೆ ಅವ್ರಿಗೆಲ್ಲರಿಗೂ ವಿಶೇಷವಾದ ಒಂದು ಧನ್ಯವಾದಗಳನ್ನ ನಾನು ತಿಳಿಸೋಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈ ಭುವನೇಶ್ವರಿ ಕೇಬಲ್ ಆಪರೇಟರ್ಗಳ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಈ ಸಂಘವನ್ನು ತುಂಬ ಯಶಸ್ವಿಯಾಗಿ ಕಳೆದ 5 ವರ್ಷಗಳಿಂದ ಸಂಘಟನೆಯನ್ನು ಮಾಡಿಕೊಂಡು ನಮ್ಮೆಲ್ಲರನ್ನೂ ವಿಶ್ವಾಸದಲ್ಲಿ ಒಗ್ಗೂಡಿಸಿ ನಮ್ಮೆಲ್ಲರನ್ನೂ ಸಹ ಒಂದು ದಾರಿನಲ್ಲಿ ಅವ್ರು ನಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಈ ಒಂದು ಕೇಬಲ್ ಡೇ ದಿನ ಅವರಿಗೆ ನಮ್ಮ ಆಪರೇಟರ್ಗಳ ಪರವಾಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಕೇಬಲ್ ದಿನಾಚರಣೆ ಶುಭಾಶಯಗಳು. 7ನೇ ವರ್ಷದ ಈಗ ನಾವು ಕೇಬಲ್ ಡೇನ ಆಚರಣೆ ಮಾಡ್ತಾಯಿದ್ದೀವಿ. ಕೇಬಲ್ ಡೇ ಇದು ಸ್ಟಾರ್ಟ್ ಆಗಿ ಆಲೇ 25 ವರ್ಷ ಆಯಿತು. ಆದರೆ ನಾವು 7 ವರ್ಷದಿಂದ ಆಚರಣೆ ಮಾಡ್ಕೊತಾ ಬರ್ತಾಯಿದ್ದೀವಿ. ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಈ ಉದ್ದೇಶ ಎಲ್ಲ ಆಪರೇಟರ್ಗಳು ಒಗ್ಗೂಡಿ ಒಂದೇ ರೀತಿಲಿ ಒಳ್ಳೆ ರೀತಿಯಲ್ಲಿ ಅನುಕೂಲ ಹೋಗೋಣ. ಮುಂದೆ ಎಲ್ಲರಿಗೂ ಅನುಕೂಲ ಆಗಲಿ. ತಾಲೂಕು ಮಟ್ಟದಲ್ಲಿ ಆಗಿರಲಿ, ಜಿಲ್ಲಾ ಮಟ್ಟದಲ್ಲಿ ಆಗಿರಲಿ, ಸ್ಟೇಟ್ ಲೆವೆಲಲ್ಲಿ ಆಗಿರಲಿ, ಎಲ್ಲ ಮಟ್ಟದಲ್ಲೂ ಒಗ್ಗೂಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಸಂಘನ ಅಭಿವೃದ್ಧಿ ಪಡಿಸ್ಕೊಂಡು ಹೋದರೆ ಒಂದು ಬಲ ಇರ್ತದೆ, ಎಲ್ಲರಿಗೂ ಒಂದು ಶಕ್ತಿ ಇರ್ತದೆ ಸಂಘ ಅಂತ ಇದೆ ಅನ್ನೋ ಉದ್ದೇಶದಿಂದ ನಾವು ಈ ಕೇಬಲ್ ಡೇನ ಆಚರಿಸ್ಕೊಂಡು ಸಂಘನ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲ ಕೇಬಲ್ ಆಪರೇಟರ್ಗಳು ಮಾಲೀಕರಿಗೆ ಕೇಬಲ್ ಡೇ ವಿಶೇಷವಾಗಿ ಒಂದು ಶುಭಾಶಯ ಹೇಳ್ತಾ, ನಮ್ಮ ಹುಣಸೂರು ತಾಲೂಕಲ್ಲಿ ಕಳೆದ ಒಂದು 7 ವರ್ಷದಿಂದ ನಾವು ಕೇಬಲ್ ಡೇ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ಇತ್ತೀಚೆಗೆ ಕೇಬಲ್ ಡೇ ಅನ್ನೋದು ಕರ್ನಾಟಕಾದ್ಯಂತ ಹಲವಾರು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ತಾಲೂಕು ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸರಳವಾಗಿ ಒಂದು ಕೇಬಲ್ ಡೇನ ಆಚರಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಕೇಬಲ್ ಆಪರೇಟರ್ಗಳು ಕೇಬಲ್ ಡೇ ಮಾಡೋ ಮುಖಾಂತರ ಒಂದು ಸಂಘದ ಒಂದು ಬೆನ್ನೆಲುಬಾಗಿ ನಿಂತ್ಕೋಬೇಕು. ಮತ್ತು ಸಂಘ ಏನೇ
ಒಂದು ಬಲ ಇದ್ದರೆ ಕೆಲವೊಂದು ಕೇಬಲ್ ಶಕ್ತಿಯು ನಾವು ತೋರಿಸ್ಬೋದು. ಹಾಗಾಗಿ ಕೇಬಲ್ ಆಪರೇಟರ್ಗಳೆಲ್ಲ ಒಂದಾಗಿ ನಾವು ಈ ಮುಖಾಂತರನಾರವೇ ಒಂದು ಬಲ ಪಡಿಸ್ಬೇಕು ಅಂತ ನಾನು ಈ ಮೂಲಕ ನಾನು ಕೇಬಲ್ ಡೇಗೆ ಶುಭ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.